ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ? ಲೈಕ್ ಅವನು ಯಾಕೆ ಹಂಗೆ ಮಾಡ್ದ, ಇವಳು ಯಾಕೆ ಹಿಂಗೆ ಮಾಡಿದ್ಲು, ನನ್ನ ಅಣ್ಣ ಯಾಕೆ ಹಿಂಗಂದ, ನನ್ನ ತಂಗಿ ಯಾಕೆ ಈ ಥರ ಮಾಡಿದ್ಲು, ನನ್ನ ಹಸ್ಬೆಂಡ್ ಯಾಕೆ ಹೀಗಂದ್ರು, ಅಥವಾ ನನ್ನ ವೈಫ್ ಯಾಕೆ ಈ ಥರ ಅಂದ್ಲು, ಥಿಂಕ್ ಮಾಡ್ತಾ ಇದ್ದೀರಾ? ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ರಾತ್ರಿಯೆಲ್ಲ ಈ ಥರದ ಯೋಚನೆಗಳು ತುಂಬ ಬರುತ್ತೆ ತುಂಬ ಜನಕ್ಕೆ, ಹೌದಾ? ಅವ್ರು ಹೆಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಈ ಥರ, ರೈಟ್? ಸೊ ನಾನು ಅವ್ರಿಗೆ ಅಷ್ಟೊಂದೆಲ್ಲ ಮಾಡಿದೆ, ಇವ್ರು ನೋಡಿದ್ರೆ ನನಗೆ ಈ ಥರ ಮಾಡಿಬಿಟ್ರು, ಈ ಥರ ಅಂದ್ಬಿಟ್ರು, ಅವ್ರು ನನ್ನನ್ನು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಹಿಂಗೆ ಅಂದ್ಬಿಟ್ರಲ್ಲ, ಬರೀ ಈ ಥರದ ಯೋಚನೆಗಳು, ಹೌದು ತಾನೆ? ಆ್ಯಂಡ್ ಮಾರ್ನಿಂಗ್ ಏನು ಮಾಡ್ತೀರಾ? ಇದೇ ಯೋಚನೆಯಲ್ಲಿ ಮಲಗ್ತೀರಾ, ಬಟ್ ನಿದ್ದೆ ಅಷ್ಟಕ್ಕಷ್ಟೇ ಆಗಿರುತ್ತೆ. ಬಟ್ ನೀವು ನಿದ್ದೆ ಮಾಡಿರ್ಬೋದು, ಬಟ್ ಕಂಪ್ಲೀಟಾಗಿ ಬ್ರೈನಿಗೆ ರೆಸ್ಟ್ ಸಿಕ್ಕಿರುತ್ತಾ? ನೀವು ಅಷ್ಟೊಂದು ಯೋಚನೆ ಮಾಡಿರ್ತೀರಲ್ಲ. ಸೊ ಇದೇ ಯೋಚನೆಯಲ್ಲಿ ಮಲಗಿದಾಗ ಏನಾಗುತ್ತೆ, ಬೆಳಗ್ಗೆ ಎದ್ದಾಗ ನಿಮಗೆ ಎನರ್ಜಿನೇ ಇರೋದಿಲ್ಲ. ಆ್ಯಂಡ್ ಯಾವುದೇ ಎಮೋಷನ್ಸ್ ಆಯಿತು, ಒಂದು ಹ್ಯಾಪಿನೆಸ್ ಆಯಿತು, ಯಾವುದೂ ಇರೋದಿಲ್ಲ ನಿಮಗೆ. ಬಿಕಾಸ್ ಆ ಯೋಚನೆಯಲ್ಲಿ ಮಲಗೋದ್ರಿಂದ ಎದ್ದೇಳ್ಬೇಕಾದ್ರೂ ಅದು ಹಾಗೇ ಇರುತ್ತೆ. ಸೊ ಅದೇ ನಿಮ್ಗೆ ಮತ್ತೆ ಹೋಲ್ ಡೇ ಕಂಟಿನ್ಯೂ ಆಗುತ್ತೆ, ಹೌದು ತಾನೆ? ಅಲ್ವಾ? ಸೊ ನಿಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿರೋದು ತುಂಬ ಥಿಂಗ್ಸ್ಗಳಿರ್ಬೋದು, ಬಟ್ ಆದರೆ ನಿಮ್ಮ ಥಾಟ್ಸ್ ಅಂದರೆ ನಿಮ್ಮ ಬ್ರೈನು, ಓಕೆ, ನಿಮ್ಮ ಮನಸ್ಸು ಆ್ಯಂಡ್ ನಿಮ್ಮ ಎನರ್ಜಿ, ಅದ್ರ ಜೊತೆಗೆ ನಿಮ್ಮ ಆರೋಗ್ಯ, ಇವಿಷ್ಟು ತುಂಬ ಅಮೂಲ್ಯವಾದದ್ದು. ಓಕೆ, ಅರ್ಥ ಆಗ್ತಿದೆಯಾ? ಸೊ ಇದೆಲ್ಲ ತುಂಬ ಅಮೂಲ್ಯವಾದದ್ದು. ಇದನ್ನು ನೀವು ಸಂಪಾದಿಸೋಕ್ಕಾಗುತ್ತಾ? ಇದನ್ನು ನೀವು ಫಸ್ಟು ಅರ್ಥ ಮಾಡ್ಕೋಬೇಕು. ನಿಮ್ಮ ಎನರ್ಜಿ ಆಗಿರ್ಬೋದು, ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಆರೋಗ್ಯ ಆಗಿರ್ಬೋದು, ಇವುಗಳನ್ನ ಸಂಪಾದಿಸೋದು ತುಂಬ ಕಷ್ಟ ಇದೆ, ಓಕೆನಾ? ನಿಮ್ಮ ಲವರ್ ಆಗಿರ್ಬೋದು, ಅಥವಾ ನಿಮ್ಮ ಕಲೀಗ್ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಆಗಿರ್ಬೋದು, ಓಕೆನಾ? ಸೊ ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ, ಅವ್ರು ಹಂಗಂದ್ರು ಹಿಂಗಂದ್ರು ಹಿಂಗೆ ಮಾಡಿದ್ರು ಅಂತ ಯೋಚನೆ ಮಾಡಿ ನಿಮಗೆ ಏನು ಸಿಕ್ತು ಅನ್ನೋದು ನನಗೆ ಹೇಳಿ. ನಿಮಗೆ ದುಡ್ಡು ಸಿಕ್ತಾ, ಊಟ ಸಿಕ್ತಾ, ಹ್ಯಾಪಿನೆಸ್ ಸಿಕ್ತಾ, ನೆಮ್ಮದಿ ಸಿಕ್ತಾ, ಚೆನ್ನಾಗಿ ನಿದ್ದೆ ಬಂತ? ಹೇಳಿ, ನೀವು ಏನು ಸಂಪಾದನೆ ಮಾಡಿದ್ರಿ ಅದನ್ನೆಲ್ಲ ಯೋಚನೆ ಮಾಡಿ ಅಂತ ನೀವು ಹೇಳಿ ನನಗೆ. ಏನು ಇಲ್ಲ ಅಲ್ವಾ? ನೀವು ಅಂತಲ್ಲ, ನಾನೇ ಆದರೂ ಕೂಡ ಅದೆಲ್ಲ ಯೋಚನೆ ಮಾಡಿ ಎಲ್ಲರ ಬಗ್ಗೆ ನಾನು ಏನು ಸಂಪಾದಿಸೋಕ್ಕಾಗುತ್ತೆ? ಏನು ಸಂಪಾದಿಸ್ಬೋದು ಹೇಳಿ? ಎಲ್ಲ ನೆಗೆಟಿವ್ನ ಸಂಪಾದಿಸ್ಬೋದು. ಏನು ಆರೋಗ್ಯ ಹಾಳು ಮಾಡ್ಕೊಳ್ಳೋದನ್ನ, ಅದು ಒಂದು ಸಂಪಾದನೆ ನಿಮ್ಮದು. ಆ್ಯಂಡ್ ನಿಮ್ಮ ಎನರ್ಜಿ ಲಾಸ್ ಆಗೋದು, ಅದು ಒಂದು ಸಂಪಾದನೆ. ಓಕೆ, ಮೆಂಟಲ್ ಹೆಲ್ತ್ ಹಾಳಾಗುತ್ತೆ, ಅದು ಒಂದು ಸಂಪಾದನೆ. ಸೊ ಈ ಥರ ಸಂಪಾದನೆಗಳನ್ನ ಮಾಡ್ತಿರೋ ಹೊತ್ತು ಯಾವುದೇ ತರಹದ ಒಳ್ಳೆಯ ಸಂಪಾದನೆ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ಪ್ರತಿದಿನ ಪ್ರತಿಯೊಬ್ಬರಿಗೂ 24 hours ಇರುತ್ತೆ, ಹೌದಾ? 24 ಗಂಟೆ ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತೆ. ಆದರೆ ಅದನ್ನು ಹೇಗೆ ಯೂಸ್ ಮಾಡ್ಕೋತಿದ್ದೀವಿ, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ, ಓಕೆ, ಅದರಿಂದ ನನಗೇನು ಪಡ್ಕೋತಿದ್ದೀನಿ, ಸೊ ಇದೆಲ್ಲದ್ರ ಬಗ್ಗೆ ನಿಮಗೆ ಸ್ವಲ್ಪನಾದರೂ ಗಮನ ಇದೆಯಾ? ಏನು ಗೊತ್ತಾ, ಈ ಟೈಮ್ ಆಯಿತು, ಇದೆಲ್ಲ ಏನು ಗೊತ್ತಾ, ನಮಗೆ ಈಸಿಯಾಗಿ ಸಿಗ್ತಿರೋದ್ರಿಂದ ನಮಗೆ ಅದ್ರ ವ್ಯಾಲ್ಯೂ ಗೊತ್ತಿರೋದಿಲ್ಲ, ಹೌದಾ? ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡೋದು, ದುಃಖ ಪಡೋದು, ಆಮೇಲೆ ಇನ್ನೊಂದಿಷ್ಟು ಯಾರ ಜೊತೆ ಏನಾದ್ರು ಮಾತಾಡೋದು, ಅವಳು ಹಂಗೆ ಹಿಂಗೆ ಅನ್ನೋದು, ಬರೀ ಇದರಲ್ಲೇ ಕಳೆದೋಗುತ್ತೆ. ಈ ಎಕ್ಸಾಮ್ ಹಾಲಲ್ಲಿ ಕೂತಿರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ ಟೈಮ್ ವ್ಯಾಲ್ಯೂ ಏನು ಅಂತ. ಓಕೆ, ಆ್ಯಂಡ್ ಈ ಡೆತ್ ಬೆಡ್ಡಲ್ಲಿ ಇರ್ತಾರಲ್ಲ, ಸಾಯುತ್ತಿರ್ತಾರಲ್ಲ, ಅಂದರೆ ಈಗ ತುಂಬ ಸೀರಿಯಸ್ಸಿಂದ ಅಡ್ಮಿಟ್ ಆಗಿರ್ತಾರೆ, ಅವ್ರು ಬದುಕೋದೇ ಡೌಟು, ಚಾನ್ಸ್ ಇಲ್ಲ ಅಂತ, ಅವ್ರನ್ನ ಕೇಳಿ ನೋಡಿ ಒಂದೊಂದು ನಿಮಿಷನೂ ಎಷ್ಟು ಅವಶ್ಯಕವಾಗಿರುತ್ತೆ ಅಂತ, ಹೌದು ತಾನೆ? ಬಾಯಾರಿಕೆ ಆಗಿರೋರಿಗೆ ಮಾತ್ರ ನೀರಿನ ವ್ಯಾಲ್ಯೂ ಗೊತ್ತಿರುತ್ತೆ ಅಲ್ವಾ? ಹಸಿದವ್ರಿಗೆ ಮಾತ್ರ ಊಟದ ವ್ಯಾಲ್ಯೂ ಗೊತ್ತಿರುತ್ತೆ. ಅದೇ ರೀತಿ ಸಮಯ ಕೂಡ, ಟೈಮು ವೆರಿ ಇಂಪಾರ್ಟೆಂಟ್. ಆ 24 hours ನೀವು ಯಾವ ಥರ ಬಳಸ್ಕೋತೀರಾ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅವ್ರ ಮೇಲೆ ಯೋಚನೆ ಮಾಡ್ಕೊಂಡು ನೀವು ಖರ್ಚು ಮಾಡ್ಕೊಂಡು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೋತೀರಾ, ಅಥವಾ
ನಿಮಗೋಸ್ಕರ ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೋತಿರೋ ನೀವು ಡಿಸೈಡ್ ಮಾಡಿ. ಓಕೆ, ನಿಜ ತಾನೆ? ನಿಜನೂ ಅಲ್ವಾ ಹೇಳಿ ನಾನು ಹೇಳ್ತಿರೋದು? ಕರೆಕ್ಟ್ ತಾನೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ಸರಿಯಾಗಿದೆಯಾ ಇಲ್ವಾ ಅಂತ. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೇಳಬೇಕಂದ್ರೆ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿರ್ತೀರಲ್ಲ, ಅದು ನಿಮ್ಮ ಬಾಯ್ ಫ್ರೆಂಡ್ ಆಗಿರಲಿ, ಗರ್ಲ್ ಫ್ರೆಂಡ್ ಆಗಿರಲಿ, ಅಥವಾ ನಿಮ್ಮ ಕಲೀಗ್ ಆಗಿರಲಿ, ಫ್ರೆಂಡ್ ಆಗಿರಲಿ, ಅವ್ರು ನಿಮ್ಮ ಬಗ್ಗೆ ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡ್ತಿರಲ್ಲ. ಆ ಒಂದೇ ಒಂದು ಕ್ಷಣ ಕೂಡ ನಿಮ್ಮ ಮೇಲೆ ಸ್ಪೆಂಡ್ ಮಾಡ್ತಿರಲ್ಲ, ನಿಮಗೋಸ್ಕರ ಸ್ಪೆಂಡ್ ಮಾಡ್ತಿರಲ್ಲ. ಓಕೆ, ಅವ್ರ ಲೈಫಲ್ಲಿ ಒಂದು ಸೆಕೆಂಡ್ ಕೂಡ ನಿಮಗೋಸ್ಕರ ಇಲ್ಲ. ಬಟ್ ನೀವು ಎಂಟೈರ್ 24 hours ಅವ್ರಿಗೋಸ್ಕರ ವೇಸ್ಟ್ ಮಾಡ್ತಿದ್ದೀರ. ಓಕೆನಾ? ಯೂಸ್ ಮಾಡ್ಕೋತಿಲ್ಲ, ನೀವು ವೇಸ್ಟ್ ಮಾಡ್ತಿದ್ದೀರ. ರೈಟ್? ಅವರು ಅವ್ರ ಜೀವನದಲ್ಲಿ ಚೆನ್ನಾಗಿ ಮಜಾ ಮಾಡ್ತಿದ್ದಾರೆ. ಒಂದೊಂದು ಸೆಕೆಂಡ್ನು ಕೂಡ ಅವರು ಯೂಸ್ ಮಾಡ್ಕೋತಿದ್ದಾರೆ. ಯಾರ ಜೊತೆನೋ ಸುತ್ತುತ್ತಿರ್ಬೋದು, ಯಾರ ಜೊತೆನೋ ಚಾಟ್ ಮಾಡ್ತಿರ್ಬೋದು, ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿರ್ಬೋದು, ಫ್ರೆಂಡ್ ಜೊತೆ ಪಾರ್ಟಿ ಮಾಡ್ತಿರ್ಬೋದು, ಟ್ರಿಪ್ ಹೋಗಿರ್ಬೋದು. ಬಟ್ ನೀವೇನು ಮಾಡ್ತೀರಾ? ಮನೇಲಿ ಕೂತ್ಕೊಂಡು ಅಯ್ಯೋ ಅವ್ರು ಹಂಗಂದ್ರು, ಅಯ್ಯೋ ಇವ್ರು ಹಿಂಗಂದ್ರು, ಅವ್ರು ನಾನೇನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಯಾಕೆ ಆ ಥರ ಅನ್ಬೇಕಿತ್ತು ನನಗೆ? ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡಲ್ಲೂ ಅಷ್ಟೇ, ಅಯ್ಯೋ ಇವನು ಮೆಸೇಜ್ ಮಾಡ್ತಿಲ್ಲ, ಅಯ್ಯೋ ಅವ್ಳು ಕಾಲ್ ಮಾಡ್ತಿಲ್ಲ ನನಗೆ. ಮಾಡಲ್ಲ ಅವರು, ಬಿಕಾಸ್ ನೀವು ಇಂಪಾರ್ಟೆಂಟ್ ಅಲ್ಲ ಅವ್ರಿಗೆ, ನೀವು ಪ್ರಯಾರಿಟಿ ಅಲ್ಲ, ನೀವು ಬೇಕಾಗಿಲ್ಲ ಅವ್ರಿಗೆ. ಅವ್ರ ಲೈಫಲ್ಲಿ ಆ ಥರದ್ದು ತುಂಬ ಇದ್ದಾವೆ, ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅದ್ರ ಜೊತೆ ಮಜಾ ಮಾಡ್ತಿದ್ದಾರೆ. ನೀವು ಅವ್ರಿಗೆ ಪ್ರಯಾರಿಟಿ ಅಲ್ಲ, ಬರೀ ಆಪ್ಷನ್ ಮಾತ್ರ ನೀವು. ರೈಟ್? ಅಷ್ಟೊಂದೆಲ್ಲ ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅವ್ರಿಗೆ ನೀವು ಆಪ್ಷನ್ ಮಾತ್ರ. ಯಾಕೆ ಹೇಳಿ? ನಾವು ಯಾರಿಗಾದ್ರೂ ತುಂಬ ಇಂಪಾರ್ಟೆಂಟ್ ಆಗಿದ್ದರೆ ಅವ್ರ ಬಗ್ಗೆ ನಾವು ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಹೆಲ್ತ್ ಹಾಳು ಮಾಡ್ಕೊಳ್ಳೋ ರೀತಿ ಅವ್ರು ಮಾಡೋಕ್ಕೆ ಚಾನ್ಸೇ ಇಲ್ಲ. ಓಕೆನಾ? ಸೊ ಆ ಥರ ಮಾಡ್ತಿದ್ದಾರೆ ಅಂದರೆ ಅಂಥವ್ರ ಬಗ್ಗೆ ನೀವು ಒಂದು ಕ್ಷಣ ಕೂಡ ವೇಸ್ಟ್ ಮಾಡೋದು ತುಂಬ ತಪ್ಪು. ಅವ್ರು ಏನಾದರೂ ಅಂದ್ಕೊಳ್ಳಿ, ಯಾಕಾದರೂ ಅಂದ್ಕೊಳ್ಳಿ, ಯಾಕಾದರೂ ಆ ಥರ ಮಾಡಲಿ, ನಿಮಗದು ಬೇಕಾಗಿಲ್ಲ. ನಿಮಗೇನು ಮುಖ್ಯ? ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅದು ಮುಖ್ಯ. ನಿಮ್ಮ ಮನೆಯವರು, ಅಪ್ಪ ಅಮ್ಮ, ಅಕ್ಕ ತಂಗಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರಾ, ಅದು ಮುಖ್ಯ. ಅಕಸ್ಮಾತ್ ಅವರು ಮಾಡ್ಕೊಂಡಿಲ್ವೋ ಬೇಡ, ನಿಮಗೆ ನೀವು ಗೊತ್ತಾ ನೀವು ಒಳ್ಳೆಯವರು, ಒಳ್ಳೇದು ಮಾಡ್ತಿದ್ದೀರಾ ಅಂತ, ದ್ಯಾಟ್ ಈಸ್ ಎನಫ್. ಓಕೆ, ಸಿ, ಎಲ್ಲರಿಂದ ವ್ಯಾಲಿಡೇಷನ್ಸ್ನ ತಗೊಳ್ಳೋದಕ್ಕೆ ನೀವು ಹೋಗಬೇಡಿ. ಓಕೆನಾ? ಅದು ಎಂಥದೇ ಎಂಥ ದೊಡ್ಡ ಮನುಷ್ಯರಾಗಿರಲಿ, ದೊಡ್ಡ ಯಾವುದೋ ಒಂದು ಪ್ರಾಡಕ್ಟ್ ಆಗಿರಲಿ, ಎಲ್ಲರಲ್ಲೂ ನೆಗೆಟಿವ್ ಇರುತ್ತೆ, ಪಾಸಿಟಿವು ಇರುತ್ತೆ. ಹೌದಾ? ಸೊ ಯಾರೊಬ್ರು ಏನೋ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪ್ರಾಡಕ್ಟು ಯಾರೊಬ್ಬರು ಆನ್ಲೈನಲ್ಲಿ ನೋಡ್ತೀರಾ ನೆಗೆಟಿವ್ ಕಮೆಂಟ್ ಹಾಕಿರ್ತಾರೆ. ಸೊ ಒಂದೆರಡು ನೆಗೆಟಿವ್ ಕಮೆಂಟ್ ಬಂದಿದ ತಕ್ಷಣ ಆ ಪ್ರಾಡಕ್ಟ್ ಹಂಗೆ ಸೆಲ್ ಆಗೋದೇ ಇಲ್ವಾ? ಒಂದು 4 ನೆಗೆಟಿವ್ ಕಮೆಂಟ್ ಅಂದ್ಕೊಳ್ಳಿ, ಒಂದು 1000 ಪಾಸಿಟಿವ್ ಕಮೆಂಟ್ ಅಂದ್ಕೊಳ್ಳಿ, ಯಾವ್ದು ತೊಗೋತೀರಾ? ಪಾಸಿಟಿವ್ ಮಾತ್ರ ತಾನೆ. ಸೊ ಅವ್ರು ಅಂದಿರೋ ನೆಗೆಟಿವ್ ಎಲ್ಲ ಬಿಟ್ಟಾಕಿ ಅವ್ರು ಏನಾದರೂ ಅಂದರೆ ನಿಮ್ಮಲ್ಲಿ ಏನು ಪಾಸಿಟಿವ್ ಇದೆ, ನಿಮಗೇನು ಗೊತ್ತು ನಿಮ್ಮ ಬಗ್ಗೆ, ನೀವು ಒಳ್ಳೆಯವರ, ಅದಷ್ಟೇ ಮುಖ್ಯ ಆಗಿರುತ್ತೆ. ಹೌದಾ? ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಮೇಲೆ ಯಾವತ್ತೂ ಡಿಪೆಂಡ್ ಆಗಬೇಡಿ, ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಓಕೆ? ಮನಸ್ಸು ಒಂಥರ ಮಂಕಿ ಥರ ಅಲ್ವಾ, ಒಂದೊಂದು ಸತಿ ಒಂದೊಂದು ಥರ ಆಡ್ತಿರುತ್ತೆ. ಹೌದು ತಾನೆ? ಮನಸ್ಸನ್ನು ಅದಕ್ಕೇ ಕೋತಿಗೆ ಹೋಲಿಸಿರೋದು. ಕೋತಿ ಹೇಗೆ ಮರದಿಂದ ಮರಕ್ಕೆ ಜಂಪ್ ಮಾಡ್ತಿರುತ್ತೆ, ಮನಸ್ಸು ಕೂಡ ಹಾಗೆ. ಒಂದು ಥಾಟ್, ಇನ್ನೊಂದು ಥಾಟ್, ಮತ್ತೊಂದು ಥಾಟ್, ಈಗ ಸಾವಿರಾರು ಯೋಚನೆಗಳನ್ನ ತರ್ತಾನೆ ಇರುತ್ತೆ. ಬಟ್ ಅದನ್ನು ನೀವು ಸ್ಟಾಪ್ ಮಾಡಬೇಕು ಅಂದರೆ ನೀವು ಅದ್ರ ಕಡೆ ಗಮನ ಕೊಡಬಾರ್ದು. ಓಕೆನಾ? 21 ಥಾಟ್ಸ್ ಕೊಡುತ್ತೆ, ಅಟೆನ್ಷನ್ ಕೊಡಬೇಡಿ ನೀವು ಅದ್ರ ಬಗ್ಗೆ. ಓಕೆ? ಅರ್ಥ ಆಗ್ತಿದೆಯಾ? ಸೊ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀವು ಚೆನ್ನಾಗಿದ್ದೀರಾ, ನಿಮ್ಮ ಲೈಫ್ನ ನೀವು ಬ್ಯೂಟಿಫುಲ್ ಮಾಡ್ಕೋತಿದ್ದೀರಾ, ಬ್ಯೂಟಿಫುಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೋತಿದ್ದೀರಾ, ಅದೇ ಬೇಕಾಗಿರೋದಲ್ವಾ? ಬೇರೆದೆಲ್ಲ ಕಟ್ಕೊಂಡು ಎಲ್ಲ ತಲೆಯಲ್ಲಿ ತುಂಬ್ಕೊಂಡು ಏನು ಮಾಡ್ತೀರಾ? ಅದು ಯಾವುದೂ ಯೂಸ್ ಇಲ್ಲ. ನೀವು ಈ ಯೋಚನೆ ಮಾಡ್ಬೋದಷ್ಟೇ, ಅವ್ರು ಹಂಗಂದ್ರು ಹಿಂಗಂದ್ರು, ಯಾಕೆ ನನ್ನ ಏನು ಅಂದ್ಕೊಂಡಿದ್ದಾರೆ, ಏನಾದರೂ ಅಂದ್ಕೊಳ್ಳಿ, ನಿಮ್ಗೇನಾಗಬೇಕಿದೆ? ಅವ್ರವ್ರ ಮೆಚುರಿಟಿ ಲೆವೆಲ್, ಬುದ್ಧಿಮಟ್ಟದ ತಕ್ಕನಾಗಿ ಮಾತಾಡಿರ್ತಾರೆ, ಅಂದ್ಕೊಂಡಿರ್ತಾರೆ, ಅಂದಿರ್ತಾರೆ. ನೀವು ಅದನ್ನು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನಿಮ್ಮನ್ನು ನೀವು, ನಿಮ್ಮ ಲೈಫ್ನ ನೀವು ಬ್ಯೂಟಿಫುಲ್ ಮಾಡ್ಕೊಳ್ಳಿ, ನೀವು ಎಂಜಾಯ್ ಮಾಡಿ, ನೀವು ಹೊರಗಡೆ ಹೋಗಿ, ನೀವು ಚೆನ್ನಾಗಿರೋ ಊಟಗಳನ್ನ ತಿನ್ನಿ, ನೀವು ಹೊಸ ಹೊಸ ಫ್ರೆಂಡ್ಸ್ನ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಇರಿ. ಹೌದಾ?
ಸೊ ಆ ಯೋಚನೆಗಳ ಮನಸ್ಸು ಅನ್ನೋ ಆ ಮಂಕಿನ ಕೋತಿನ ನೀವು ಹಿಡಿದಿಡಲೇಬೇಕು, ಅದಕ್ಕೆ ಅಟೆನ್ಷನ್ ಕೊಡಲೇಬಾರ್ದು. ಇಲ್ಲಾಂದರೆ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ, ಆ್ಯಂಗ್ಸೈಟಿಗಳು ಸ್ಟಾರ್ಟ್ ಆಗುತ್ತೆ, ಡಿಪ್ರೆಷನ್ಗಳು ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗ್ತವೆ. ಸೊ ಹೆಲ್ತ್ ಅದರಿಂದ ಹಾಳಾಗ್ತಾ ಬರುತ್ತೆ. ಹೌದು ತಾನೇ? ಗೊತ್ತಾಗ್ತಿದೆಯಾ? ನನ್ನ ಲೈಫ್ ಯಾಕೆ ಹಿಂಗಾಯ್ತು, ಅವ್ರು ಯಾಕೆ ಹಂಗಂದು ನೋ, ಯೋಚನೆ ಮಾಡಬೇಡಿ ನೀವು. ಸೊ ಯಾಕಂದರೆ ವರ್ಲ್ಡ್ನ ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ನಿಮ್ಮನ್ನು ನೀವು ಚೇಂಜ್ ಮಾಡ್ಕೋಬೋದು. ಹೌದಾ? ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡ್ರೆ, ನಮ್ಮ ಥಾಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ನಾವು ನೋಡೋ ದೃಷ್ಟಿ ಕೂಡ ಚೇಂಜ್ ಇರುತ್ತೆ. ಹಾಗಾಗಿ ಯಾವುದು ನಮಗಷ್ಟು ಅಫೆಕ್ಟ್ ಕೂಡ ಆಗಲ್ಲ. ಸೊ ಇವತ್ತಿಂದನೇ ಜಾಸ್ತಿ ಯೋಚನೆ ಮಾಡ್ತಾಯಿದ್ರೆ ನೀವು ಅದನ್ನು ಬಿಟ್ಬಿಡಿ. ದೇವರಿದ್ದಾರೆ ನೋಡ್ಕೋತಾನೆ ಅಂತ ಅಂದ್ಕೊಬಿಡಿ. ಆರಾಮಾಗಿ ನಿಮ್ಮ ಲೈಫ್ನ ಖುಷಿಯಾಗಿ ಇಟ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಪ್ರತಿಯೊಂದು ಕಲಿಯೋದು. ಈ ವಿಡಿಯೋ ನೋಡಿದ ತಕ್ಷಣ ನೀವು ನಾಳೆನೇ ಯೋಚನೆ ಬಿಟ್ಬಿಟ್ರೆ ಅಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು, ಅದನ್ನು ಅಳವಡಿಸ್ಕೋಬೇಕು. ಅಳವಡಿಸ್ಕೊಂಡಾಗ ಮಾತ್ರ ಪ್ರತಿಯೊಂದು ಚೇಂಜ್ ಆಗೋಕ್ಕೆ ಸಾಧ್ಯ. ಹೌದಾ? ಈಗ ಸ್ಕೂಲಲ್ಲಿ ಪಾಠ ಮಾಡಿದ ತಕ್ಷಣವೇ, ಈಗ 1ನೇ ಕ್ಲಾಸಿಗೆ ಸೇರಿಸ್ತಿರ್ತೀರ, ಪಾಠ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ನಾವು ಡಾಕ್ಟರ್ ಇಂಜಿನಿಯರ್ ಕೆಲಸಕ್ಕೆ ಹೋಗ್ಬಿಟ್ರಾ? ಇಲ್ಲ ತಾನೆ. ಪ್ರತಿದಿನ ಪಾಠ ಕೇಳಬೇಕು. ಕೇಳೋದ್ರಿಂದನೂ ಏನೂ ಆಗಲ್ಲ. ಅದನ್ನ ಅವರು ಅರ್ಥ ಮಾಡ್ಕೊಂಡು ಕಲ್ತ್ಕೋಬೇಕು. ಎಕ್ಸಾಮ್ಸ್ಗೆ ಓದ್ಕೋಬೇಕು, ಬರೀಬೇಕು, ಪಾಸ್ ಆಗಬೇಕು. ಹಾಗೆ ಹೋಗ್ತಾ 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 ಆಮೇಲೆ ಒಂದಿನ ಕೆಲಸಕ್ಕೆ ಸೇರ್ತಾರೆ. ಅದೇ ರೀತಿ ಲೈಫಲ್ಲಿ ಕೂಡ ಹೇಳೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಒಂದೊಂದೇ ಸಣ್ಣ ಸಣ್ಣ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು ನೀವು. ನಾನು ಹೇಳಿರೋ ಅಂಥದ್ದನ್ನು ಒಂದೊಂದಿನ ಅಳವಡಿಸ್ಕೋಬೇಕು. ಓಕೆನಾ? ಒಳ್ಳೊಳ್ಳೆಯದನ್ನು. ಸೊ ಆವಾಗ ಅದು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನೀವು ಒಳ್ಳೆ ವ್ಯಕ್ತಿಯಾಗಿ ರೂಪುಗೊಳ್ತೀರ ಅಲ್ವಾ? ಹೌದು ತಾನೆ? ಸೊ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗ್ತಾ ಬರುತ್ತೆ. ಸೊ ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋವಂಥ ಸಮಯ. ನಾನು ಪ್ರತಿದಿನ 9:15 ರಾತ್ರಿ ಲೈವ್ ಬರ್ತಿದ್ದೀನಿ, ಯೂಟ್ಯೂಬ್ ಲೈವ್ ಮಾಡ್ತಿದ್ದೀನಿ. ಸೊ ಎಲ್ಲರೂ ಜಾಯಿನ್ ಆಗಿ, ತುಂಬ ಜನ ಜಾಯಿನ್ ಆಗ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಆ್ಯಂಡ್ ಕ್ವಶನ್ಸ್ನು ಕೇಳ್ತಿದ್ದೀರಾ, ಕಮೆಂಟ್ಸ್ನು ಕೂಡ ಹಾಕ್ತಿದ್ದೀರಾ. ನಾನು ಪ್ರತಿಯೊಬ್ಬರ ಕಮೆಂಟ್ಗೆ ಪ್ರತಿದಿನ ಲೈವಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ಓಕೆ, ಒಂದಿನ ಒಬ್ರದ್ದಷ್ಟೇ ನಾನು ಆನ್ಸರ್ ಮಾಡೋದು. ಓಕೆನಾ? ಸೊ ನಿಮ್ದು ಏನೇ ಇದ್ರೂ ಮೆಸೇಜಲ್ಲಿ ಬಂದು ಹೇಳ್ಬೋದು, ಲೈವ್ ಚಾಟಲ್ಲಿ ಅಥವಾ ಕಮೆಂಟ್ಗಳಲ್ಲಿ ಕೂಡ ಹೇಳ್ಬೋದು. ನಾನು ಪ್ರತಿಯೊಂದು ನೀವೇನು ಹೇಳಿರ್ತೀರ ಅದಕ್ಕೆ ಸೊಲ್ಯೂಷನ್ ಕೊಡೋದು, ನಿಮ್ಗೆ ಅದ್ರ ಬಗ್ಗೆ ತಿಳಿಸ್ಕೊಡೋದನ್ನ ನಾನು ಮಾಡ್ತಿದ್ದೀನಿ. ಓಕೆ, ಸೊ ನಾನು ನಿಮ್ಮ ಶ್ರೇಯಾ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್ನ, ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.